ಮಧ್ಯರಾತ್ರಿ ಸಮಯ ಸುಮಾರು 2 ಅಥವಾ 3 ಗಂಟೆ ಇರಬಹುದು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಇದ್ದಕ್ಕಿದ್ದಂತೆ ಹೈ ಮಾಸ್ಟ್ ಲೈಟ್ಗಳು ಆಫ್ ಆಗ್ತಾವೆ. ಆ ಕಗ್ಗತ್ತಲಲ್ಲಿ ಶುರುವಾಗುತ್ತೆ ಒಂದು ಬೃಹತ್ ಆಪರೇಷನ್. ಇನ್ನೊಂದು ಕಡೆ ನವದೆಹಲಿಯಲ್ಲಿ ಯಾರಿಗೂ ಗೊತ್ತಾಗದಂತೆ ಒಂದು ಹೈ ವೋಲ್ಟೇಜ್ ಸೀಕ್ರೆಟ್ ಮೀಟಿಂಗ್ ನಡೆಯುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕೈಗೆ ಒಂದು ರಹಸ್ಯ ಪತ್ರ ತಂದುಕೊಡಲಾಗುತ್ತೆ. ಇದು ನಮ್ಮ ಹೆಮ್ಮೆಯ ಭಾರತದ ಗಡಿ ಭದ್ರತೆಯ ಪ್ರಶ್ನೆ. ಒಂದ್ ಕಡೆ ಅಮೆರಿಕ ತನ್ನ ಗ್ಲೋಬಲ್ ಸ್ಟ್ರಾಟಜಿಯನ್ನ ಬದಲಾಯಿಸ್ತಾ ಇದೆ. ಇನ್ನೊಂದು ಕಡೆ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ಪತನ ನಂತರ ಭಾರತದ ಗಡಿಯಲ್ಲಿ ಅಕ್ಷರಶಃ ಒಂದು ಸುನಾಮಿ ಎದ್ದಿದೆ. ಅತ್ತ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ದಿಢೀರಂತ ತನ್ನ ಇಂಡೋ ಪೆಸಿಫಿಕ್ ಕಮಾಂಡ್ ಹೆಸರನ್ನೇ ಬದಲಾಯಿಸಿ ಚೀನಾ ಜೊತೆಗಿನ ಸಮರದಲ್ಲಿ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಹಾಗಾದರೆ ಆ ಕಗ್ಗತ್ತಲ ಗಡಿಯಲ್ಲಿ ಆಗ್ತಿರೋದಾದ್ರೂ ಏನು? ರಹಸ್ಯ ಪತ್ರದಲ್ಲಿ ಏನಿದೆ? ಜಾಗತಿಕ ಮಟ್ಟದಲ್ಲಿ ಭಾರತದ ವಿರುದ್ಧ ಯಾವ ರೀತಿಯ ಷಡ್ಯಂತ್ರ ನಡೀತಾ ಇದೆ? ಅಮೆರಿಕ ಇದ್ದಕ್ಕಿದ್ದಂತೆ ಭಾರತದ ಹೆಸರನ್ನ ಕೈಬಿಟ್ಟಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಾಂಗ್ಲಾ ಗಡಿಯಲ್ಲಿ ನಡೀತಾ ಇರುವಂತಹ ಆ ಹೈ ಡ್ರಾಮಾವನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಾವು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಒಂದು ಭೂಕಂಪದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಅಮೆರಿಕಾದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಒಂದು ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ತಮ್ಮ ಸೇನಾ ತುಕಡಿಯಾಗಿದ್ದ US ಇಂಡೋ ಪೆಸಿಫಿಕ್ ಕಮಾಂಡ್ ಹೆಸರನ್ನ ಈಗ ಅಧಿಕೃತವಾಗಿ US ಪೆಸಿಫಿಕ್ ಕಮಾಂಡ್ ಅಂತ ಬದಲಾಯಿಸಿದೆ. ಇದರ ಅರ್ಥ ಏನು ಗೊತ್ತಾ? 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿ ಅಧಿಕಾರದಲ್ಲಿದ್ದಾಗ ಭಾರತಕ್ಕೆ ಒಂದು ದೊಡ್ಡ ಪ್ರಾಮುಖ್ಯತೆ ಕೊಡಬೇಕು ಅಂತ ಹಿಂದೂ ಮಹಾಸಾಗರದ ಕನೆಕ್ಟಿವಿಟಿಯನ್ನ ಗಮನದಲ್ಲಿಟ್ಕೊಂಡು ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಹೆಸರಿಟ್ಟಿದ್ರು. ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಪಾಲಿಸಿಗೆ ಸೆಡ್ ಹೊಡೆಯೋದಕ್ಕೆ ಭಾರತದ ಬೆನ್ನಿಗೆ ನಿಂತಿದ್ರು. ಆದರೆ ಈಗ ಮತ್ತೆ ಆ ಹೆಸರಿನಿಂದ ಇಂಡೋ ಅನ್ನುವ ಪದವನ್ನೇ ಕಿತ್ತು ಹಾಕಲಾಗಿದೆ. ರಾಜಕೀಯ ತಜ್ಞರು ಹೇಳ್ತಿರುವ ಪ್ರಕಾರ ಟ್ರಂಪ್ರ ಈ ಬಾರಿಯ ಸರ್ಕಾರ ಈಗ ಚೀನಾ ವಿರುದ್ಧ ಸ್ವಲ್ಪ ಸಾಫ್ಟ್ ಆಗ್ತಿದೆ. ಕ್ವಾಡ್ನಂತಹ ಒಕ್ಕೂಟಗಳ ಭವಿಷ್ಯ ಈಗ ಡೋಲಾಯಮಾನವಾಗಿದೆ. ಅಂದರೆ ಗಮನವಿಟ್ಟು ಕೇಳಿ, ಜಾಗತಿಕ ಮಟ್ಟದಲ್ಲಿ ಚೀನಾ ಮತ್ತು ಪಾಕಿಸ್ತಾನದಂತಹ ಶತ್ರುಗಳನ್ನು ಎದುರಿಸಲು ಭಾರತ ಈಗ ಅಮೆರಿಕವನ್ನ ನಂಬಿ ಕೂರುವಂತಿಲ್ಲ. ತನ್ನ ಭದ್ರತೆಯನ್ನ ತಾನೇ ಕಾವಲು ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದೇ ಸಮಯದಲ್ಲಿ ನಮ್ಮ ಬಾಂಗ್ಲಾದೇಶದ ಗಡಿಯಲ್ಲಿ ಭಾರತದ ಮೇಲೆ ಒಂದು ದೊಡ್ಡ ಷಡ್ಯಂತ್ರದ ಬಾಂಬ್ ಸ್ಫೋಟಗೊಂಡಿದೆ. ಜೂನ್ 10 ಮಧ್ಯಾಹ್ನ ಸರಿಯಾಗಿ 2 ಗಂಟೆಯಿಂದ 3 ಗಂಟೆವರೆಗೆ ನವದೆಹಲಿಯಲ್ಲಿ ಅಕ್ಷರಶಃ 1 ಗಂಟೆಯ ಕಾಲ ಒಂದು ಹೈ ವೋಲ್ಟೇಜ್ ಸೀಕ್ರೆಟ್ ಮೀಟಿಂಗ್ ನಡೆಯುತ್ತೆ. ಯಾರ್ಯಾರ ಮಧ್ಯೆ ಗೊತ್ತಾ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫ್ ಜಮಾನ್ ಸಿದ್ದಿಕಿ. ಇಲ್ಲೊಂದು ಬಿಗ್ ಪ್ರಶ್ನೆ ಇದೆ ಸ್ನೇಹಿತರೆ. ಈ ಮೀಟಿಂಗ್ ಬಗ್ಗೆ ದೆಹಲಿ ಆಗಲಿ ಅಥವಾ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗಲಿ ಎಲ್ಲಿಯೂ ಕೂಡ ಅಧಿಕೃತವಾಗಿ ಒಂದು ಸಣ್ಣ ಪ್ರಕಟಣೆಯನ್ನ ಕೂಡ ಕೊಟ್ಟಿರಲಿಲ್ಲ. ಯಾಕೆ ಇಷ್ಟೊಂದು ಗೌಪ್ಯತೆ? ಅಸಲಿಗೆ ಬಾಂಗ್ಲಾದೇಶದ BGB ಮುಖ್ಯಸ್ಥರು ಭಾರತಕ್ಕೆ ಬಂದಿದ್ದು ನಮ್ಮ BSF ಮುಖ್ಯಸ್ಥರಾದ ಪ್ರವೀಣ್ ಕುಮಾರ್ ಅವರ ಜೊತೆ ಮಾತುಕತೆ ನಡೆಸೋದಕ್ಕೆ. ಆದರೆ ಯಾರಿಗೂ ಗೊತ್ತಾಗದಂತೆ ಸದ್ದಿಲ್ಲದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಒಂದು ಪರ್ಸನಲ್ ಪತ್ರವನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾರ ಪತ್ರ ಅದು? ಆ ಪತ್ರ ಕಳಿಸಿದ್ದು ಬಾಂಗ್ಲಾದೇಶದ ನೂತನ ಗೃಹ ಸಲಹೆಗಾರರಾದ ಸಲಾಹುದ್ದೀನ್ ಅಹಮದ್. ಆ ಪತ್ರದೊಳಗಿರುವ ಆ ಸ್ಫೋಟಕ ಮಾಹಿತಿ ಏನು ಅಂತ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಬಾಂಗ್ಲಾದೇಶ ಆ ಪತ್ರದ ಮೂಲಕ ಭಾರತದ ಮುಂದೆ ಒಂದು ಗಂಭೀರವಾದ ಬೇಡಿಕೆಯನ್ನ ಇಟ್ಟಿದೆ. ದಯವಿಟ್ಟು ಭಾರತವು ಬಾಂಗ್ಲಾದೇಶಿ ಪ್ರಜೆಗಳನ್ನು ಅಕ್ರಮವಾಗಿ ಗಡಿಯಾಚೆಗೆ ತಳ್ಳೋದನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಬೇಡ್ಕೊಂಡಿದೆ. ಬಾಂಗ್ಲಾದೇಶ ಇದನ್ನ ಪುಶ್ ಇನ್ ಅಂತ ಕರಿತಾ ಇದೆ. ಇಲ್ಲಿ ನಿಮ್ಗೊಂದು ಕುತೂಹಲಕಾರಿ ಅಂಶ ಇದೆ ಕೇಳಿ. ಈ ಪತ್ರ ಬರೆದಿದ್ದಾರಲ್ಲ ಬಾಂಗ್ಲಾದೇಶದ ಗೃಹ ಮಂತ್ರಿ ಸಲಾಹುದ್ದೀನ್ ಅಹಮದ್. ಯಾರು ಗೊತ್ತಾ ಇವರು? ನೀವು ನಂಬ್ತಿರೋ ಬಿಡ್ತೀರೋ, ಈ ವ್ಯಕ್ತಿ ಬರೋಬ್ಬರಿ 10 ವರ್ಷಗಳ ಕಾಲ ನಮ್ಮ ಮೇಘಾಲಯದ ಶಿಲಾಂಗ್ನಲ್ಲಿ ತಲೆಮರೆಸಿಕೊಂಡಿದ್ದವರು. ಹೌದು, ಕಳೆದ ಫೆಬ್ರವರಿಯಲ್ಲಿ ಮಾತ್ರ ಇವರು ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಿ ಈಗ ಅಲ್ಲಿ ಗೃಹ ಮಂತ್ರಿ ಆಗಿದ್ದಾರೆ. ಇವರಿಗೆ ಭಾರತದ ಪವರ್ ಏನು, ನಮ್ಮ ರಾಜಕೀಯ ನಾಯಕರ ಶಕ್ತಿ ಏನು ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಅದಕ್ಕೆ ಈ ರಹಸ್ಯ ಸಭೆಯ ಮೂಲಕ ಅಮಿತ್ ಶಾ ಅವರಿಗೆ ಪತ್ರ ಕಳಿಸುವ ತಂತ್ರಗಾರಿಕೆ ಮಾಡಿದ್ದಾರೆ.
ಈಗ ಬಾಂಗ್ಲಾದೇಶದ ಸೈನಿಕರು ಭಾರತದ ಮೇಲೆ ಮಾಡ್ತಿರುವ ಆರೋಪ ಏನ್ ಗೊತ್ತಾ? ಭಾರತದ BSF ಸೈನಿಕರು ರಾತ್ರಿ ಹೊತ್ತು ಗಡಿಯಲ್ಲಿರುವ ಎಲ್ಲ ಹೈ ಮಾಸ್ಟ್ ಲೈಟ್ಗಳನ್ನು ಅಂದರೆ ದೊಡ್ಡ ದೊಡ್ಡ ಬೀದಿ ದೀಪಗಳನ್ನು ಆಫ್ ಮಾಡ್ತಾರೆ. ಯಾವಾಗ ಗಡಿಯಲ್ಲಿ ಕಗ್ಗತ್ತಲು ಆವರಿಸುತ್ತೋ ಆವಾಗ ವಯಸ್ಸಾದವರು, ಮಹಿಳೆಯರು ಮತ್ತು ಪುಟ್ಟ ಮಕ್ಕಳನ್ನ ಗಡಿಯ ತಂತಿ ಬೇಲಿಗಳ ಮಧ್ಯೆ ಇರುವ ಸಣ್ಣ ಗ್ಯಾಪ್ಗಳ ಮೂಲಕ ಬಾಂಗ್ಲಾ ಒಳಗೆ ನುಗ್ಗಿಸ್ತಾ ಇದ್ದಾರೆ. ಇದು BGBಯ ಸೌತ್ ವೆಸ್ಟರ್ನ್ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಮಹಮುಲ್ ಹಸನ್ ಅವರ ನೇರ ಆರೋಪ. ಆದರೆ ನಮ್ಮ BSF ಯೋಧರು ಇದಕ್ಕೆ ಕೊಟ್ಟಿರುವ ತಿರುಗೇಟು ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನಕಾರಿ. ಭಾರತ ಹೇಳಿದೆ, ಬಾಸ್, ನಾವು ಮೊದಲೇ ನಿಮಗೆ ಅಕ್ರಮ ವಲಸಿಗರ ಲಿಸ್ಟ್ ಕೊಟ್ಟಿದ್ದೀವಿ, ಆದರೆ ನಿಮ್ಮ ಅಧಿಕಾರಿಗಳು ಅದನ್ನು ವೆರಿಫೈ ಮಾಡೋದಕ್ಕೆ ವರ್ಷಗಟ್ಟಲೆ ಟೈಮ್ ತೆಗೆದುಕೊಳ್ತಾ ಇದ್ದಾರೆ. BSF ಅಂತಹ ವಿಳಂಬವನ್ನು ಸಹಿಸೋದಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ಅತಿ ವೇಗವಾಗಿ ಗಡಿಯಿಂದ ಅಕ್ರಮ ವಲಸಿಗರನ್ನು ಹೊರಹಾಕ್ತಿದ್ದೇವೆ. ಸ್ನೇಹಿತರೆ, ಯೋಚನೆ ಮಾಡಿ, ಯಾಕೆ ಬಾಂಗ್ಲಾದೇಶ ಈಗ ಇಷ್ಟೊಂದು ಪತರಗುಟ್ಟಿದೆ? ಯಾಕೆ ಅವರಿಗೆ ಬೆವರು ಇಳ್ತಾ ಇದೆ? ಇದಕ್ಕೆ ಅಸಲಿ ಕಾರಣ ಪುಷ್ ಬ್ಯಾಕ್ ನೀತಿ. ಈ ಇಡೀ ಗಡಿ ಸಮರದ ಅಸಲಿ ಕೇಂದ್ರ ಬಿಂದು ಯಾರು ಗೊತ್ತಾ? ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಹೌದು, ಸುವೇಂದು ಅಧಿಕಾರಿ ಅವರು ಅಧಿಕಾರಕ್ಕೆ ಬಂದ ದಿನದಿಂದಲೇ ಈ ಅಕ್ರಮ ವಲಸಿಗರನ್ನ ಹೊರಹಾಕುವ ನೀತಿಯನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ. ಅವರು ಮಾಧ್ಯಮಗಳ ಮುಂದೆ ನಿಂತು ಗುಡುಗಿದ ಪರಿ ಹೇಗಿತ್ತು ಗೊತ್ತಾ? ನಾವು ಈ ನುಸುಳುಕೋರರಿಗೆ ಎಷ್ಟು ದಿನ ಅಂತ ನಮ್ಮ ದೇಶದ ತೆರಿಗೆ ಹಣದಲ್ಲಿ ಅನ್ನ ಹಾಕೋದಕ್ಕೆ ಸಾಧ್ಯ? ಇವರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಟು ಸಾಕುವ ಅಗತ್ಯ ನಮಗಿಲ್ಲ. ಇವರನ್ನ ಇರುವ ಜಾಗಕ್ಕೆ ವಾಪಸ್ ಕಳಿಸೋದೇ ಸರಿಯಾದ ದಾರಿ ಅಂತ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರೇ ಹೇಳುವ ಪ್ರಕಾರ ಬರೋಬ್ಬರಿ 5,000 ಬಾಂಗ್ಲಾದೇಶಿಗಳನ್ನು ಆಲ್ರೆಡಿ ಗಡಿಯಾಚೆಗೆ ತಳ್ಳಲಾಗಿದೆ. ಇನ್ನು 1,000ಕ್ಕೂ ಹೆಚ್ಚು ಜನ ಲೈನ್ನಲ್ಲಿದ್ದಾರೆ. ಅವರಿಗೂ ಆದಷ್ಟು ಬೇಗ ಗೇಟ್ ಪಾಸ್ ಕೊಡ್ತೀವಿ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಒಮ್ಮೆ ಇಮ್ಯಾಜಿನ್ ಮಾಡಿ, 5,000 ಜನ ದಿಢೀರಂತ ಗಡಿ ದಾಟಿ ಬಂದರೆ ಬಾಂಗ್ಲಾದೇಶಕ್ಕೆ ಶಾಕ್ ಆಗದೇ ಇರುತ್ತಾ? ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಕೂಡ ಜೂನ್ 1ರಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ವಿದೇಶಿ ಪ್ರಜೆ ಭಾರತದ ಮಣ್ಣಿನಲ್ಲಿ ಅಕ್ರಮವಾಗಿ ನೆಲೆಸಿದ್ರೆ ಅವರು ಭಾರತದ ಕಾನೂನನ್ನು ಎದುರಿಸಲೇಬೇಕು. ನಮಗೆ ನಮ್ಮ ಗಡಿಯನ್ನು ರಕ್ಷಿಸಿಕೊಳ್ಳುವ ಅಧಿಕಾರ ಇದೆ. ಇದು ಅಕ್ಷರಶಃ ಮೋದಿ ಸರ್ಕಾರದ ಡಬಲ್ ಅಟ್ಯಾಕ್ ರಣತಂತ್ರ. ಒಂದೆಡೆ ಅಮಿತ್ ಶಾ ಅವರ ಸೀಕ್ರೆಟ್ ಆಪರೇಷನ್, ಇನ್ನೊಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಫೆಂಡ್ ಮಾಡಿಕೊಳ್ಳುವ ಸ್ಟ್ರಾಟಜಿ. ಹಾಗಾದ್ರೆ ಮುಂದೇನಾಗುತ್ತೆ? ಇದು ಕೇವಲ ನುಸುಳುವಿಕೆ ಸಮಸ್ಯೆ ಅಷ್ಟೇನಾ? ಖಂಡಿತ ಇಲ್ಲ ಸ್ನೇಹಿತರೆ. ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿಯಂತಹ ಉಗ್ರ ಸಂಘಟನೆಗಳು ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇವೆ. ಅಮಿತ್ ಶಾ ಅವರ ನಿದ್ದೆಗೆಡಿಸಿರೋದು ಇದೇ ವಿಚಾರ. 4,096 ಕಿಲೋಮೀಟರ್ ಉದ್ದದ ಭಾರತ ಬಾಂಗ್ಲಾ ಗಡಿಯಲ್ಲಿ ಪ್ರತಿ ಇಂಚನ್ನ ಕಾಯೋದು ಎಷ್ಟೊಂದು ಕಷ್ಟ ಅಂತ ಈ ನುಸುಳುಕೋರರಿಗೆ ಚೆನ್ನಾಗಿಯೇ ಗೊತ್ತಿದೆ. ಒಂದು ವೇಳೆ ಗಡಿಯಲ್ಲಿ ಗಲಭೆ ನಡೆದರೆ ಅದು 2 ದೇಶಗಳ ಶಾಂತಿಗೆ ಭಂಗ ತರಬಹುದು. ಅಮೆರಿಕ ಈಗ ತನ್ನ ಇಂಡೋ ಪೆಸಿಫಿಕ್ ಪಾಲಿಸಿಯನ್ನು ಬದಲಾಯಿಸಿ ಕೈಕಟ್ಟಿ ಕೂತಿರುವ ಈ ಟೈಮ್ನಲ್ಲಿ ಭಾರತ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ರಾಜತಾಂತ್ರಿಕ ಹಾಗೂ ಮಿಲಿಟರಿ ಈ 2 ಹಂತಗಳಲ್ಲೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿದೆ. ಸ್ನೇಹಿತರೆ, ನೆನಪಿರಲಿ, ಇವತ್ತು ಭಾರತ ತನ್ನ ನೆರೆ ರಾಷ್ಟ್ರದ ಜೊತೆ ಶಾಂತಿಯನ್ನೇ ಬಯಸ್ತಾ ಇದೆ, ಹಿಂಸೆಯನ್ನಲ್ಲ. ಆದರೆ ನಮ್ಮ ದೇಶದ ಭದ್ರತೆಯ ಪ್ರಶ್ನೆ ಬಂದಾಗ ಕಾಂಪ್ರಮೈಸ್ ಅನ್ನುವ ಪದಕ್ಕೆ ಜಾಗವೇ ಇಲ್ಲ. ಅಮಿತ್ ಶಾ ಅವರು BGB ಮುಖ್ಯಸ್ಥರೊಂದಿಗೆ ನಡೆಸಿದ ಆ ರಹಸ್ಯ ಸಭೆ ಮತ್ತು ಸುವೇಂದು ಅಧಿಕಾರಿ ಕೈಗೊಂಡಿರುವ ಆ ಕಟ್ಟುನಿಟ್ಟಿನ ಕ್ರಮಗಳು ಜಗತ್ತಿಗೆ ಒಂದು ಖಡಕ್ ಸಂದೇಶ ರವಾನಿಸಿದೆ. ಭಾರತ ಇನ್ನು ಮುಂದೆ ಅಕ್ರಮ ವಲಸೆಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ರಾತ್ರಿ ಲೈಟ್ ಆಫ್ ಮಾಡಿ ಕಗ್ಗತ್ತಲಲ್ಲಿ ಯೋಧರು ಆಪರೇಷನ್ ಮಾಡ್ತಿದ್ದಾರೋ ಇಲ್ವೋ, ಆದರೆ ನಮ್ಮ ದೇಶದ ಒಳಗೆ ನುಗ್ಗಲು ಪ್ರಯತ್ನಿಸುವ ಶತ್ರುಗಳ ಭವಿಷ್ಯವನ್ನ ಮಾತ್ರ ನಮ್ಮ ಭದ್ರತಾ ಪಡೆಗಳು ಕಗ್ಗತ್ತಲು ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಕ್ರಮ ವಲಸೆಗೆ ಮೋದಿ ಸರ್ಕಾರ ಈ ಬಾರಿ ಸಂಪೂರ್ಣವಾಗಿ ಬ್ರೇಕ್ ಹಾಕುತ್ತಾ? ಈ ಬೃಹತ್ ಪುಷ್ ಬ್ಯಾಕ್ ಆಪರೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.